ವಿ ಸೋಮಣ್ಣ ಅವರು ವಲಸಿಗರಾಗಿ ಬಂದು ಕಳೆದ ವಿಧಾನಸಭಾ ಎಲೆಕ್ಷನ್ನಲ್ಲಿ ಎರಡೂ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ಎರಡೂ ಕ್ಷೇತ್ರದಿಂದ ಸೋತು ನಂತರ ಲೋಕಸಭಾ ಎಲೆಕ್ಷನ್ನಲ್ಲಿ ತುಮಕೂರಲ್ಲಿ ಗೆದ್ದು ಸಚಿವರಾಗಿ ಇತಿಹಾಸ ಬರೆದಂತಹ ವಿ ಸೋಮಣ್ಣ ಅವರಿಗೆ ಕಚೇರಿಯ ಕಿರಿಕ್ ಎದುರಾಗಿತ್ತು. ಈಗ ರಾಜ್ಯ ಸರ್ಕಾರಕ್ಕೆ ಸೆಡ್ಡು ಹೊಡೆದು ಕೇಂದ್ರ ಸಚಿವ ವಿ ಸೋಮಣ್ಣ ಅವರು ನೂತನ ಕಚೇರಿಯನ್ನು ಉದ್ಘಾಟನೆ ಮಾಡಿದರು. ತುಮಕೂರಿನ ಪರಿವೀಕ್ಷಣಾ ಮಂದಿರದಲ್ಲಿ ತಮಗೆ ಕೊಡಲಾಗಿದ್ದಂತಹ ಕಚೇರಿಯ ಉದ್ಘಾಟನಾ ಕಾರ್ಯಕ್ರಮವನ್ನು ರಾಜ್ಯ ಸರ್ಕಾರ ಏಕಾಏಕಿ ರದ್ದು ಮಾಡಿಬಿಟ್ಟಿತ್ತು. ಇದರ ನಡುವೆಯೇ ಕಚೇರಿಯನ್ನು ಉದ್ಘಾಟಿಸಿ ಸೋಮಣ್ಣ ಅವರು ರಾಜ್ಯದಲ್ಲಿರುವ ಕಾಂಗ್ರೆಸ್ ನೇತೃತ್ವದ ಸರ್ಕಾರದ ವಿರುದ್ಧ ಶಕ್ತಿ ಪ್ರದರ್ಶನವನ್ನೇ ಮಾಡಿದ್ದಾರೆ. ಕಚೇರಿ ಉದ್ಘಾಟನೆ ಟೈಮ್ನಲ್ಲಿ ಮಾಜಿ ಸಂಸದ ಜಿಎಸ್ ಬಸವರಾಜು, ಶಾಸಕ ಜಿಬಿ ಜ್ಯೋತಿ ಗಣೇಶ್, ಸುರೇಶ್ ಗೌಡ, ಎಂಟಿ ಕೃಷ್ಣಪ್ಪ, ಮಾಜಿ ಶಾಸಕ ಮಸಾಲೆ ಜಯರಾಮ್ ಉಪಸ್ಥಿತರಿದ್ದರು. 300ಕ್ಕೂ ಹೆಚ್ಚು ಪೊಲೀಸರು ಭದ್ರತೆ ಕೊಟ್ಟರು. ನೆನ್ನೆ ಸೋಮಣ್ಣ ಅವರು ನೇರವಾಗಿ ಸಿಎಂ ಸಿದ್ದರಾಮಯ್ಯನವರಿಗೆ ಕರೆ ಮಾಡಿ ಮಾತನಾಡಿದಾಗ ಪ್ರಕರಣ ಸುಖಾಂತ್ಯ ಕಂಡಿದೆ. ಬೇರೆಯವ್ರಂಗಲ್ಲ, ನೀನು ಒಬ್ಬ ಕೆಲಸಗಾರ, ಗೊತ್ತಿದ್ದೋ ಗೊತ್ತಿಲ್ಲದೋ ಕೊಟ್ಬಿಟ್ಟಿದ್ದೀನಿ. ಆದರೆ ಒಂದು ಸತ್ಯ, ನೀನು ಒಳ್ಳೆ ಕೆಲಸ ಮಾಡ್ತೀಯ ಅನ್ನೋದು ನನ್ನ ಮನವರಿಕೆ ಇದೆ. ಪರಮೇಶ್ವರ್ ಅವ್ರು ನೋಡು ಅಂದರು. ನಿನ್ನೆ ನಾನು ಡಾಕ್ಟರ್ ಪರಮೇಶ್ವರ್ ಅವ್ರ ಮನೆಗೆ ಹೋಗಿ ಅವ್ರಿಗೂ ವಿನಂತಿ ಮಾಡಿದ್ದೀನಿ. ನನಗೆ ನನ್ನ ಕ್ಷೇತ್ರದ ಜನರ ಹಿತ ಮುಖ್ಯನೇ ವಿನ ನನ್ನ ವೈಯಕ್ತಿಕ ಯಾವುದೇ ಮುಖ್ಯ ಇಲ್ಲ. ಅದಕ್ಕೋಸ್ಕರವಾಗಿ ನಾನು ಹೋಗಿದ್ದೀನಿ. ಈಗಾಗಲೇ ಅಫಿಷಿಯಲ್ ಆಗಿ ನನಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ. ಸರ್ಕಾರದ ಆದೇಶಗಳಾಗಿದೆ. ಆದೇಶವನ್ನು ಯಾವುದೇ ಕಾರಣಕ್ಕೆ ನಾನು ಒಬ್ಬಂದಲ್ಲ ಈ ಥರ. ಇನ್ನು ವಿ ಸೋಮಣ್ಣ ಅವರು ವಲಸಿಗರಾಗಿ ಬಂದು ಕಳೆದ ವಿಧಾನಸಭಾ ಎಲೆಕ್ಷನ್ನಲ್ಲಿ ಎರಡೂ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ಎರಡೂ ಕ್ಷೇತ್ರದಿಂದ ಸೋತು ನಂತರ ಲೋಕಸಭಾ ಎಲೆಕ್ಷನ್ನಲ್ಲಿ ತುಮಕೂರಲ್ಲಿ ಗೆದ್ದು ಸಚಿವರಾಗಿ ಇತಿಹಾಸ ಬರೆದಂತಹ ವಿ ಸೋಮಣ್ಣ ಅವರಿಗೆ ಕಚೇರಿಯ ಕಿರಿಕ್ ಎದುರಾಗಿತ್ತು. ಈಗ ರಾಜ್ಯ ಸರ್ಕಾರಕ್ಕೆ ಸೆಡ್ಡು ಹೊಡೆದು ಕೇಂದ್ರ ಸಚಿವ ವಿ ಸೋಮಣ್ಣ ಅವರು ನೂತನ ಕಚೇರಿಯನ್ನು ಉದ್ಘಾಟನೆ ಮಾಡಿದರು. ತುಮಕೂರಿನ ಪರಿವೀಕ್ಷಣಾ ಮಂದಿರದಲ್ಲಿ ತಮಗೆ ಕೊಡಲಾಗಿದ್ದಂತಹ ಕಚೇರಿಯ ಉದ್ಘಾಟನಾ ಕಾರ್ಯಕ್ರಮವನ್ನು ರಾಜ್ಯ ಸರ್ಕಾರ ಏಕಾಏಕಿ ರದ್ದು ಮಾಡಿಬಿಟ್ಟಿತ್ತು. ಇದರ ನಡುವೆಯೇ ಕಚೇರಿಯನ್ನು ಉದ್ಘಾಟಿಸಿ ಸೋಮಣ್ಣ ಅವರು ರಾಜ್ಯದಲ್ಲಿರುವ ಕಾಂಗ್ರೆಸ್ ನೇತೃತ್ವದ ಸರ್ಕಾರದ ವಿರುದ್ಧ ಶಕ್ತಿ ಪ್ರದರ್ಶನವನ್ನೇ ಮಾಡಿದ್ದಾರೆ. ಕಚೇರಿ ಉದ್ಘಾಟನೆ ಟೈಮ್ನಲ್ಲಿ ಮಾಜಿ ಸಂಸದ ಜಿಎಸ್ ಬಸವರಾಜು, ಶಾಸಕ ಜಿಬಿ ಜ್ಯೋತಿ ಗಣೇಶ್, ಸುರೇಶ್ ಗೌಡ, ಎಂಟಿ ಕೃಷ್ಣಪ್ಪ, ಮಾಜಿ ಶಾಸಕ ಮಸಾಲೆ ಜಯರಾಮ್ ಉಪಸ್ಥಿತರಿದ್ದರು. 300ಕ್ಕೂ ಹೆಚ್ಚು ಪೊಲೀಸರು ಭದ್ರತೆ ಕೊಟ್ಟರು. ನೆನ್ನೆ ಸೋಮಣ್ಣ ಅವರು ನೇರವಾಗಿ ಸಿಎಂ ಸಿದ್ದರಾಮಯ್ಯನವರಿಗೆ ಕರೆ ಮಾಡಿ ಮಾತನಾಡಿದಾಗ ಪ್ರಕರಣ ಸುಖಾಂತ್ಯ ಕಂಡಿದೆ. ಬೇರೆಯವ್ರಂಗಲ್ಲ, ನೀನು ಒಬ್ಬ ಕೆಲಸಗಾರ, ಗೊತ್ತಿದ್ದೋ ಗೊತ್ತಿಲ್ಲದೋ ಕೊಟ್ಬಿಟ್ಟಿದ್ದೀನಿ. ಆದರೆ ಒಂದು ಸತ್ಯ, ನೀನು ಒಳ್ಳೆ ಕೆಲಸ ಮಾಡ್ತೀಯ ಅನ್ನೋದು ನನ್ನ ಮನವರಿಕೆ ಇದೆ. ಪರಮೇಶ್ವರ್ ಅವ್ರು ನೋಡು ಅಂದರು. ನಿನ್ನೆ ನಾನು ಡಾಕ್ಟರ್ ಪರಮೇಶ್ವರ್ ಅವ್ರ ಮನೆಗೆ ಹೋಗಿ ಅವ್ರಿಗೂ ವಿನಂತಿ ಮಾಡಿದ್ದೀನಿ. ನನಗೆ ನನ್ನ ಕ್ಷೇತ್ರದ ಜನರ ಹಿತ ಮುಖ್ಯನೇ ವಿನ ನನ್ನ ವೈಯಕ್ತಿಕ ಯಾವುದೇ ಮುಖ್ಯ ಇಲ್ಲ. ಅದಕ್ಕೋಸ್ಕರವಾಗಿ ನಾನು ಹೋಗಿದ್ದೀನಿ. ಈಗಾಗಲೇ ಅಫಿಷಿಯಲ್ ಆಗಿ ನನಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ. ಸರ್ಕಾರದ ಆದೇಶಗಳಾಗಿದೆ. ಆದೇಶವನ್ನು ಯಾವುದೇ ಕಾರಣಕ್ಕೆ ನಾನು ಒಬ್ಬಂದಲ್ಲ ಈ ಥರ. ಇನ್ನು ವಿ ಸೋಮಣ್ಣ ಅವರು ವಲಸಿಗರಾಗಿ ಬಂದು ಕಳೆದ ವಿಧಾನಸಭಾ ಎಲೆಕ್ಷನ್ನಲ್ಲಿ ಎರಡೂ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ಎರಡೂ ಕ್ಷೇತ್ರದಿಂದ ಸೋತು ನಂತರ ಲೋಕಸಭಾ ಎಲೆಕ್ಷನ್ನಲ್ಲಿ ತುಮಕೂರಲ್ಲಿ ಗೆದ್ದು ಸಚಿವರಾಗಿ ಇತಿಹಾಸ ಬರೆದಂತಹ ವಿ ಸೋಮಣ್ಣ ಅವರಿಗೆ ಕಚೇರಿಯ ಕಿರಿಕ್ ಎದುರಾಗಿತ್ತು. ಈಗ ರಾಜ್ಯ ಸರ್ಕಾರಕ್ಕೆ ಸೆಡ್ಡು ಹೊಡೆದು ಕೇಂದ್ರ ಸಚಿವ ವಿ ಸೋಮಣ್ಣ ಅವರು ನೂತನ ಕಚೇರಿಯನ್ನು ಉದ್ಘಾಟನೆ ಮಾಡಿದರು. ತುಮಕೂರಿನ ಪರಿವೀಕ್ಷಣಾ ಮಂದಿರದಲ್ಲಿ ತಮಗೆ ಕೊಡಲಾಗಿದ್ದಂತಹ ಕಚೇರಿಯ ಉದ್ಘಾಟನಾ ಕಾರ್ಯಕ್ರಮವನ್ನು ರಾಜ್ಯ ಸರ್ಕಾರ ಏಕಾಏಕಿ ರದ್ದು ಮಾಡಿಬಿಟ್ಟಿತ್ತು. ಇದರ ನಡುವೆಯೇ ಕಚೇರಿಯನ್ನು ಉದ್ಘಾಟಿಸಿ ಸೋಮಣ್ಣ ಅವರು ರಾಜ್ಯದಲ್ಲಿರುವ ಕಾಂಗ್ರೆಸ್ ನೇತೃತ್ವದ ಸರ್ಕಾರದ ವಿರುದ್ಧ ಶಕ್ತಿ ಪ್ರದರ್ಶನವನ್ನೇ ಮಾಡಿದ್ದಾರೆ. ಕಚೇರಿ ಉದ್ಘಾಟನೆ ಟೈಮ್ನಲ್ಲಿ ಮಾಜಿ ಸಂಸದ ಜಿಎಸ್ ಬಸವರಾಜು, ಶಾಸಕ ಜಿಬಿ ಜ್ಯೋತಿ ಗಣೇಶ್, ಸುರೇಶ್ ಗೌಡ, ಎಂಟಿ ಕೃಷ್ಣಪ್ಪ, ಮಾಜಿ ಶಾಸಕ ಮಸಾಲೆ ಜಯರಾಮ್ ಉಪಸ್ಥಿತರಿದ್ದರು. 300ಕ್ಕೂ ಹೆಚ್ಚು ಪೊಲೀಸರು ಭದ್ರತೆ ಕೊಟ್ಟರು. ನೆನ್ನೆ ಸೋಮಣ್ಣ ಅವರು ನೇರವಾಗಿ ಸಿಎಂ ಸಿದ್ದರಾಮಯ್ಯನವರಿಗೆ ಕರೆ ಮಾಡಿ ಮಾತನಾಡಿದಾಗ ಪ್ರಕರಣ ಸುಖಾಂತ್ಯ ಕಂಡಿದೆ. ಬೇರೆಯವ್ರಂಗಲ್ಲ, ನೀನು ಒಬ್ಬ ಕೆಲಸಗಾರ, ಗೊತ್ತಿದ್ದೋ ಗೊತ್ತಿಲ್ಲದೋ ಕೊಟ್ಬಿಟ್ಟಿದ್ದೀನಿ. ಆದರೆ ಒಂದು ಸತ್ಯ, ನೀನು ಒಳ್ಳೆ ಕೆಲಸ ಮಾಡ್ತೀಯ ಅನ್ನೋದು ನನ್ನ ಮನವರಿಕೆ ಇದೆ. ಪರಮೇಶ್ವರ್ ಅವ್ರು ನೋಡು ಅಂದರು. ನಿನ್ನೆ ನಾನು ಡಾಕ್ಟರ್ ಪರಮೇಶ್ವರ್ ಅವ್ರ ಮನೆಗೆ ಹೋಗಿ ಅವ್ರಿಗೂ ವಿನಂತಿ ಮಾಡಿದ್ದೀನಿ. ನನಗೆ ನನ್ನ ಕ್ಷೇತ್ರದ ಜನರ ಹಿತ ಮುಖ್ಯನೇ ವಿನ ನನ್ನ ವೈಯಕ್ತಿಕ ಯಾವುದೇ ಮುಖ್ಯ ಇಲ್ಲ. ಅದಕ್ಕೋಸ್ಕರವಾಗಿ ನಾನು ಹೋಗಿದ್ದೀನಿ. ಈಗಾಗಲೇ ಅಫಿಷಿಯಲ್ ಆಗಿ ನನಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ. ಸರ್ಕಾರದ ಆದೇಶಗಳಾಗಿದೆ. ಆದೇಶವನ್ನು ಯಾವುದೇ ಕಾರಣಕ್ಕೆ ನಾನು ಒಬ್ಬಂದಲ್ಲ ಈ ಥರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.
ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.